ವೃಶ್ಚಿಕ ರಾಶಿಯವರೇ, ಜೀವನದಲ್ಲಿ ನಿಮ್ಮ ಜ್ಞಾನ, ನಿಮ್ಮ ಹಣ ಅಥವಾ ನಿಮ್ಮ ಕಲೆಯ ಮೇಲೆ ಅಹಂಕಾರ ಪಡಬೇಡಿ. ಹೇಗೆ ಹಣ್ಣುಗಳಿಂದ ತುಂಬಿದ ಮರ ಯಾವಾಗಲೂ ಬಾಗಿರುತ್ತದೆಯೋ ಹಾಗೆ ಸತ್ಯವಂತ ಮತ್ತು ಯಶಸ್ವಿ ವ್ಯಕ್ತಿಯು ವಿನಮ್ರನಾಗಿರುತ್ತಾನೆ. ನೆನಪಿಡಿ, ಅಹಂಕಾರವು ಮನುಷ್ಯನ ಅತಿ ದೊಡ್ಡ ದೌರ್ಬಲ್ಯವಾಗಬಹುದು, ಆದರೆ ವಿನಮ್ರತೆಯು ಪ್ರತಿಯೊಂದು ಕಠಿಣ ಹಾದಿಯಲ್ಲೂ ಮುಂದೆ ಸಾಗುವ ಶಕ್ತಿಯನ್ನು ನೀಡುತ್ತದೆ. ಆದ್ದರಿಂದ ಪರಿಸ್ಥಿತಿಗಳು ಎಷ್ಟೇ ಇದ್ದರೂ ನಿಮ್ಮ ನಡವಳಿಕೆಯಲ್ಲಿ ಮಾಧುರ್ಯ ಮತ್ತು ನಿಮ್ಮ ಮನಸ್ಸಿನಲ್ಲಿ ನಂಬಿಕೆಯನ್ನು ಇಟ್ಟುಕೊಳ್ಳಿ. ನಮಸ್ಕಾರ ನನ್ನ ಪ್ರೀತಿಯ ಸ್ನೇಹಿತರೆ. ಜೈ ಶ್ರೀರಾಮ್, ಜೈ ಬಜರಂಗಬಲಿ, ಹರ ಹರ ಮಹಾದೇವ್. ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತ. ಇಂದಿನ ಈ ಸಂದೇಶವು ವಿಶೇಷವಾಗಿ ನಿಮಗಾಗಿ ಆಗಿದೆ. ಆದ್ದರಿಂದ ಈ ವಿಡಿಯೋವನ್ನು ಕೊನೆವರೆಗೂ ಖಂಡಿತವಾಗಿಯೂ ನೋಡಿ, ಏಕೆಂದರೆ ಇಂದು ನಾವು ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಇಂತಹ ಸಂಕೇತಗಳ ಬಗ್ಗೆ ಚರ್ಚೆ ಮಾಡಲಿದ್ದೇವೆ. ಇವು ಮುಂಬರುವ ಸಮಯದಲ್ಲಿ ನಿಮ್ಮ ಆಲೋಚನೆ ಮತ್ತು ನಿಮ್ಮ ನಿರ್ಧಾರಕ್ಕೆ ಹೊಸ ದಾರಿಯನ್ನು ತೋರಿಸಬಲ್ಲವು. ಒಂದು ವೇಳೆ ನಿಮಗೆ ಪ್ರಭು ಹನುಮಂತನಲ್ಲಿ ನಂಬಿಕೆ ಇದ್ದರೆ, ವಿಡಿಯೋ ಪ್ರಾರಂಭಿಸುವ ಮೊದಲು ಮನಸ್ಸಿನಲ್ಲೇ ಅವರನ್ನು ಸ್ಮರಿಸಿ ಮತ್ತು ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ ಹಾಗೂ ಧೈರ್ಯಕ್ಕಾಗಿ ಪ್ರಾರ್ಥಿಸಿ. ನನ್ನ ಪ್ರೀತಿಯ ಸ್ನೇಹಿತರೆ, ಕಳೆದ ಕೆಲವು ಸಮಯದಿಂದ ನಿಮ್ಮ ಶ್ರಮಕ್ಕೆ ತಕ್ಕ ಪೂರ್ಣ ಫಲ ಸಿಗುತ್ತಿಲ್ಲ ಎಂದು ಅನಿಸುತ್ತಿರಬಹುದು. ಹಲವು ಬಾರಿ ನೀವು ಪೂರ್ಣ ಪ್ರಾಮಾಣಿಕತೆಯಿಂದ ಪ್ರಯತ್ನಿಸಿದರೂ ಫಲಿತಾಂಶ ನಿಮ್ಮ ನಿರೀಕ್ಷೆಯಂತೆ ಬರಲಿಲ್ಲ. ಕೆಲವೊಮ್ಮೆ ಆರ್ಥಿಕ ಚಿಂತೆ ಬಾಧಿಸಿದರೆ, ಕೆಲವೊಮ್ಮೆ ಕುಟುಂಬದ ಜವಾಬ್ದಾರಿಗಳು ಮನಸ್ಸನ್ನು ಭಾರವಾಗಿಸಿವೆ, ಇನ್ನು ಕೆಲವೊಮ್ಮೆ ಹೆತ್ತವರ ಅಥವಾ ತಮ್ಮವರ ಮಾತುಗಳೇ ಮನಸ್ಸಿಗೆ ನೋವು ಉಂಟು ಮಾಡಿದೆ. ಆದರೆ ಜೀವನದ ನಿಯಮವೆಂದರೆ ಕಠಿಣ ಸಮಯ ಎಂದಿಗೂ ಒಂದೇ ರೀತಿ ಇರುವುದಿಲ್ಲ. ರಾತ್ರಿಯ ನಂತರ ಬೆಳಗಾಗುವಂತೆ ಹೋರಾಟದ ನಂತರ ಅವಕಾಶಗಳು ಬರುತ್ತವೆ. ಇದೇ ಕಾರಣಕ್ಕೆ ಇಂದು ನಿಮಗೆ ಧೈರ್ಯ ಮತ್ತು ಆತ್ಮವಿಶ್ವಾಸ ಎರಡರ ಅಗತ್ಯವಿದೆ. ನೀವು ಸೋಲನ್ನೊಪ್ಪಿಕೊಳ್ಳದೆ ನಿಮ್ಮ ಪ್ರಯತ್ನಗಳನ್ನು ಮುಂದುವರಿಸಿದರೆ ಮೆಲ್ಲನೆ ಪರಿಸ್ಥಿತಿಗಳು ನಿಮ್ಮ ಪರವಾಗಿ ಬದಲಾಗುತ್ತಿರುವುದು ಕಂಡುಬರುತ್ತದೆ. ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಶ್ರಮ ಜನರ ಕಣ್ಣಿಗೆ ಬೀಳುತ್ತದೆ. ಯಾರು ಮೊದಲು ನಿಮ್ಮ ಸಾಮರ್ಥ್ಯವನ್ನು ನಂಬಿರಲಿಲ್ಲವೋ ಅವರೇ ಈಗ ನಿಮ್ಮ ಕೆಲಸವನ್ನು ಮೆಚ್ಚಬಹುದು. ನೀವು ಉದ್ಯೋಗ ಮಾಡುತ್ತಿದ್ದರೆ ಯಾವುದಾದರೂ ಹೊಸ ಜವಾಬ್ದಾರಿ ಅಥವಾ ಅವಕಾಶ ಸಿಗಬಹುದು. ವ್ಯವಹಾರ ಮಾಡುತ್ತಿದ್ದರೆ ಹಳೆಯ ಗ್ರಾಹಕರೊಂದಿಗೆ ಮತ್ತೆ ಸಂಪರ್ಕ ಏರ್ಪಡುವ ಸಾಧ್ಯತೆ ಇದೆ ಮತ್ತು ಹೊಸ ಯೋಜನೆಗಳ ಬಗ್ಗೆ ಆಲೋಚಿಸಲು ಸಮಯವು ಅನುಕೂಲಕರವಾಗಿರಬಹುದು. ಆರ್ಥಿಕ ವಿಷಯದಲ್ಲೂ ನಿಧಾನವಾಗಿ ಸುಧಾರಣೆ ಸಂಕೇತಗಳು ಕಾಣಿಸುತ್ತವೆ. ನಿಮ್ಮ ಹಣವು ಸುದೀರ್ಘ ಕಾಲದಿಂದ ಎಲ್ಲಾದರೂ ಸಿಲುಕಿಕೊಂಡಿದ್ದರೆ ಅದಕ್ಕೆ ಸಂಬಂಧಿಸಿದ ಯಾವುದಾದರೂ ಒಂದು ಸಕಾರಾತ್ಮಕ ಮಾಹಿತಿ ಸಿಗುವ ಸಾಧ್ಯತೆ ಇದೆ. ಯಾವುದೇ ದೊಡ್ಡ ಹೂಡಿಕೆ ಅಥವಾ ವಹಿವಾಟು ನಡೆಸುವ ಮೊದಲು ಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳಿ ಮತ್ತು ಅವಸರ ಪಡುವುದನ್ನು ತಪ್ಪಿಸಿ. ಕುಟುಂಬದ ವಿಚಾರಕ್ಕೆ ಬಂದರೆ ಮನೆಯ ವಾತಾವರಣವು ಹಿಂದಿಗಿಂತಲೂ ಹೆಚ್ಚು ಶಾಂತ ಮತ್ತು ಸಹಕಾರದಿಂದ ಕೂಡಿರಬಹುದು. ಯಾವುದಾದರೂ ವಿಷಯಕ್ಕೆ ಸಂಬಂಧಿಸಿದಂತೆ ಭಿನ್ನಾಭಿಪ್ರಾಯಗಳಿದ್ದರೆ ಮಾತುಕತೆಯ ಮೂಲಕ ಅವುಗಳನ್ನು ಪರಿಹರಿಸಿಕೊಳ್ಳುವ ಅವಕಾಶ ಸಿಗುತ್ತದೆ. ಹಿರಿಯರ ಆಶೀರ್ವಾದ ನಿಮಗೆ ಪ್ರೇರಣೆಯ ಮೂಲವಾಗುತ್ತದೆ. ಸಾಧ್ಯವಾದರೆ ಅವರೊಂದಿಗೆ ಸ್ವಲ್ಪ ಸಮಯವನ್ನು ಖಂಡಿತವಾಗಿಯೂ ಕಳೆಯಿರಿ. ಸ್ನೇಹಿತರೆ, ಈಗ ನಾನು ನಿಮಗೆ ನಿಮ್ಮ ಜೀವನದಲ್ಲಿ ಯಾವುದೇ ತೊಂದರೆಗಳಿದ್ದರೂ ಅವುಗಳನ್ನು ನಿವಾರಿಸಲು ಸರಿಯಾದ ಮಾರ್ಗವನ್ನು ತೋರಿಸುತ್ತಿದ್ದೇನೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಅತ್ತೆ ಸೊಸೆ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಶತ್ರುಕಾಟ, ವಶೀಕರಣ, ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ನಾಡಿನ ದೈವಾರಾಧನೆಯಿಂದ ಹಾಗೂ ಶ್ರೀ ಸಾಯಿಬಾಬಾ ದೈವಿಕ ಶಕ್ತಿಯಿಂದ ಶೀಘ್ರ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಸ್ನೇಹಿತರೆ, ವಿಡಿಯೋದಲ್ಲಿ ಮುಂದುವರಿಯೋಣ. ನಿಮ್ಮ ಪ್ರೇಮ ಸಂಬಂಧದಲ್ಲೂ ಸಹನೆ ಮತ್ತು ನಂಬಿಕೆ ಅತಿ ದೊಡ್ಡ ಶಕ್ತಿ ಎಂದು ನಿರೂಪಿತವಾಗಲಿದೆ. ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಎದುರಿಗಿರುವವರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಸಿಹಿ ಮಾತುಗಳು ಕಠಿಣ ನಡವಳಿಕೆಯಿಂದ ಮುರಿಯಲಾಗದಂಥ ಅನೇಕ ಅಂತರಗಳನ್ನು ಅಳಿಸಿ ಹಾಕಬಲ್ಲದು. ವಿದ್ಯಾರ್ಥಿಗಳಿಗೆ ಇದು ಏಕಾಗ್ರತೆಯಿಂದ ಓದುವ ಸಮಯ. ನೀವು ನಿಯಮಿತವಾಗಿ ಶ್ರಮ ವಹಿಸಿದರೆ ಅದರ ಉತ್ತಮ ಫಲಿತಾಂಶಗಳು ಸಿಗುವ ಸಾಧ್ಯತೆ ಹೆಚ್ಚಾಗಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಿದ್ಧರಾಗುತ್ತಿರುವವರು ನಿರಂತರ ಅಭ್ಯಾಸವನ್ನು ಕಾಯ್ದುಕೊಳ್ಳಬೇಕು. ಆರೋಗ್ಯದ ವಿಷಯದಲ್ಲೂ ನಿಮ್ಮ ದಿನಚರಿಯತ್ತ ವಿಶೇಷ ಗಮನ ಹರಿಸಿ. ಸಮರ್ಪಕ ನಿರ್ಧಾರದೊಂದಿಗೆ ಸರಿಯಾದ ಸಮಯಕ್ಕೆ ಊಟ ಮಾಡಿ ಹಾಗೂ ಅನಗತ್ಯ ಒತ್ತಡದಿಂದ ದೂರವಿರಿ. ಮಾನಸಿಕ ಶಾಂತಿಗಾಗಿ ಸ್ವಲ್ಪ ಸಮಯ ಜ್ಞಾನ, ಪ್ರಾರ್ಥನೆ ಅಥವಾ ಭಜನೆಯಲ್ಲಿ ಕಳೆಯುವುದು ಲಾಭದಾಯಕವಾಗಬಹುದು. ನಿಮಗೆ ಶ್ರದ್ಧೆ ಇದ್ದರೆ ಹನುಮಾನ್ ಚಾಲಿಸ ಪಠಣ ಅಥವಾ ಪ್ರಭು ಹನುಮಂತನ ಸ್ಮರಣೆ ನಿಮಗೆ ಮಾನಸಿಕ ಬಲ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ನೀಡುತ್ತದೆ. ನೆನಪಿಡಿ, ನಂಬಿಕೆಯ ಜೊತೆಗೆ ಕರ್ಮವೂ ಅಷ್ಟೇ ಅಗತ್ಯ. ಕೇವಲ ಒಳ್ಳೆಯ ಸಮಯಕ್ಕಾಗಿ ಕಾಯುವ ಬದಲು ನಿಮ್ಮ ಪ್ರಯತ್ನಗಳನ್ನು ನಿರಂತರವಾಗಿ ಮುಂದುವರಿಸಿ. ಇಂದಿನ ಅತಿ ಮುಖ್ಯ ಕಲಿಕೆ ಏನೆಂದರೆ ನಿಮ್ಮ ಯೋಜನೆಗಳನ್ನು ಎಲ್ಲರೊಂದಿಗೂ ಹಂಚಿಕೊಳ್ಳಬೇಡಿ.
ಎಲ್ಲವುಗಳನ್ನು ಪೂರ್ಣಗೊಳಿಸುವುದರತ್ತ ಗಮನ ಹರಿಸಿ. ನಂತರ ಫಲಿತಾಂಶವೇ ನಿಮ್ಮ ಗುರುತಾಗುತ್ತದೆ. ವಿನಮ್ರರಾಗಿರಿ, ಸಂಯಮದಿಂದಿರಿ, ನಿಮ್ಮ ಕುಟುಂಬವನ್ನು ಗೌರವಿಸಿ ಮತ್ತು ನಿಮ್ಮ ಗುರಿಯತ್ತ ಸತತವಾಗಿ ಸಾಗಿ. ಕಠಿಣ ಸಮಯ ಎಂದಿಗೂ ಶಾಶ್ವತವಲ್ಲ, ಆದರೆ ಧೈರ್ಯ ತಂದುಕೊಳ್ಳುವ ವ್ಯಕ್ತಿ ಖಂಡಿತವಾಗಿಯೂ ಮುಂದೆ ಸಾಗುತ್ತಾನೆ. ಒಂದು ವೇಳೆ ನಿಮಗೆ ಈ ಸಂದೇಶವು ಪ್ರೇರಣಾದಾಯಕ ಎನಿಸಿದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ನಲ್ಲಿ ನಿಮ್ಮ ಶ್ರದ್ಧೆಗೆ ಅನುಗುಣವಾಗಿ ಜೈ ಶ್ರೀರಾಮ್, ಜೈ ಬಜರಂಗಬಲಿ ಎಂದು ಬರೆದು ಆಶೀರ್ವಾದ ಮತ್ತು ಸಕಾರಾತ್ಮಕ ಭಾವನೆಯನ್ನು ಹಂಚಿಕೊಳ್ಳಿ. ಈಶ್ವರನು ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ಆರೋಗ್ಯ ಮತ್ತು ಯಶಸ್ಸಿನ ಬೆಳಕನ್ನು ಸದಾ ಕಾಯ್ದುಕೊಳ್ಳಲಿ. ನಿಮ್ಮ ಜೀವನದ ಪ್ರತಿಯೊಂದು ಹೊಸ ದಿನವೂ ತನ್ನೊಂದಿಗೆ ಹೊಸ ಅವಕಾಶವನ್ನು ತರುತ್ತದೆ. ಹಲವು ಬಾರಿ ನಿಮ್ಮ ಶ್ರಮ ಯಾರಿಗೂ ಕಾಣಿಸುತ್ತಿಲ್ಲ ಅನಿಸುತ್ತದೆ, ಆದರೆ ಸಮಯವು ಎಲ್ಲವನ್ನೂ ಗಮನಿಸುತ್ತದೆ. ನೀವು ಪ್ರಾಮಾಣಿಕತೆ ಮತ್ತು ತಾಳ್ಮೆಯಿಂದ ನಿಮ್ಮ ಕರ್ತವ್ಯಗಳನ್ನು ನಿರ್ವಹಿಸಿದರೆ ಅದರ ಫಲಿತಾಂಶಗಳು ನಿಧಾನವಾಗಿ ಹೊರಬರಲು ಪ್ರಾರಂಭಿಸುತ್ತವೆ. ಆದ್ದರಿಂದ ನಿರಾಶರಾಗುವ ಬದಲು ನಿಮ್ಮ ಗುರಿಯತ್ತ ಗಮನ ಹರಿಸಿ. ಮುಂಬರುವ ದಿನಗಳಲ್ಲಿ ನಿಮಗೆ ನಿಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸಲು ನೆರವಾಗುವಂಥ ಅವಕಾಶಗಳು ಸಿಗಬಹುದು. ಯಾವುದಾದರೂ ಹಳೆಯ ಸಂಪರ್ಕದಿಂದ ಲಾಭದಾಯಕ ಮಾತುಕತೆಯಾಗಬಹುದು, ಯಾವುದಾದರೂ ಅಪೂರ್ಣ ಕೆಲಸದಲ್ಲಿ ಪ್ರಗತಿ ಕಾಣಿಸಬಹುದು ಅಥವಾ ಯಾವುದಾದರೂ ಸೂಕ್ತ ನಿರ್ಧಾರ ತೆಗೆದುಕೊಳ್ಳುವ ಅವಕಾಶ ಸಿಗಬಹುದು. ಅದು ಭವಿಷ್ಯಕ್ಕೆ ಉಪಯುಕ್ತವೆಂದು ಸಾಬೀತಾಗಲಿದೆ. ಈ ಅವಕಾಶಗಳ ಲಾಭವು ನೀವು ಆತ್ಮವಿಶ್ವಾಸದ ಜೊತೆಗೆ ವಿವೇಚನೆಯನ್ನು ಕಾಯ್ದುಕೊಂಡಾಗ ಮಾತ್ರ ಸಿಗುತ್ತದೆ. ಕುಟುಂಬದ ಸದಸ್ಯರೊಂದಿಗೆ ಸಮಯ ಕಳೆಯಿರಿ. ಸಣ್ಣ ಮಾತುಕತೆಯೂ ಸಹ ಸಂಬಂಧದಲ್ಲಿ ಬಂಧಿತ ಅಂತರವನ್ನು ಕಡಿಮೆ ಮಾಡುತ್ತದೆ. ಯಾರಾದರೂ ಆತ್ಮೀಯರೊಂದಿಗೆ ಮನಸ್ತಾಪವಿದ್ದರೆ ನೀವೇ ಮುಂಚೂಣಿ ವಹಿಸಿ ಹಿಂದೆ ಸರಿಯಬೇಡಿ. ಕ್ಷಮೆ ಮತ್ತು ತಿಳುವಳಿಕೆಯು ಸಂಬಂಧಗಳನ್ನು ಗಟ್ಟಿ ಮಾಡುತ್ತದೆ. ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಕೆಲಸದ ಗುಣಮಟ್ಟದತ್ತ ಗಮನ ಹರಿಸಿ. ಸತತವಾಗಿ ಕಲಿಯುತ್ತಾ ಇರುವವನೇ ಮುಂದೆ ಸಾಗುತ್ತಾರೆ. ಒಂದು ವೇಳೆ ಹೊಸ ಜವಾಬ್ದಾರಿ ಸಿಕ್ಕರೆ ಅದನ್ನು ಸವಾಲಾಗಿ ನೋಡದೆ ನಿಮ್ಮ ಬೆಳವಣಿಗೆಯ ಅವಕಾಶವೆಂದು ಭಾವಿಸಿ. ಆರ್ಥಿಕ ವಿಷಯದಲ್ಲಿ ವೆಚ್ಚ ಅಥವಾ ಉಳಿತಾಯದ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದು ಜಾಣತನ. ಯಾವುದೇ ಹೊಸ ಯೋಜನೆ ರೂಪಿಸುತ್ತಿದ್ದರೆ ಮೊದಲು ಪೂರ್ಣ ಮಾಹಿತಿ ಪಡೆದುಕೊಂಡು ಆಲೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ. ವಿದ್ಯಾರ್ಥಿಗಳಿಗೆ ಈ ಸಮಯ ನಿರ್ವಹಣೆ ಮತ್ತು ಆತ್ಮವಿಶ್ವಾಸವು ಉತ್ತಮ ಫಲಿತಾಂಶದತ್ತ ಸಾಗಲು ಪ್ರಮುಖ ಹೆಜ್ಜೆಯಾಗಿದೆ. ಯಾವುದಾದರೂ ವಿಷಯ ಕಠಿಣವೆನಿಸಿದರೆ ಸಹಾಯ ಪಡೆಯಲು ಸಂಕೋಚ ಪಡಬೇಡಿ. ಆರೋಗ್ಯದ ದೃಷ್ಟಿಯಿಂದಲೂ ನಿಮ್ಮ ದೇಹ ಮತ್ತು ಮನಸ್ಸನ್ನು ಕಾಪಾಡಿಕೊಳ್ಳಿ. ನಿಯಮಿತ ದಿನಚರಿ, ಸಮತೋಲಿತ ಆಹಾರ ಮತ್ತು ಪರ್ಯಾಪ್ತ ವಿಶ್ರಾಂತಿ ನಿಮ್ಮ ಶಕ್ತಿಯನ್ನು ಕಾಯ್ದುಕೊಳ್ಳಲು ನೆರವಾಗುತ್ತದೆ. ನಿಮಗೆ ಶ್ರದ್ಧೆ ಇದ್ದರೆ ಪ್ರತಿದಿನ ಸ್ವಲ್ಪ ಸಮಯ ಪ್ರಾರ್ಥನೆ, ಧ್ಯಾನ ಅಥವಾ ಹನುಮಾನ್ ಚಾಲಿಸ ಪಠಣದಲ್ಲಿ ಕಳೆಯಿರಿ. ಇದರಿಂದ ಮನಸ್ಸಿಗೆ ಶಾಂತಿ ಮತ್ತು ಕಠಿಣ ಪರಿಸ್ಥಿತಿಗಳನ್ನು ಎದುರಿಸುವ ಧೈರ್ಯ ಸಿಗುತ್ತದೆ. ನೆನಪಿಡಿ, ಅದೃಷ್ಟ ಅವಕಾಶ ನೀಡಬಹುದು, ಆದರೆ ಅವುಗಳನ್ನು ಯಶಸ್ವಿಯಾಗಿ ಪರಿವರ್ತಿಸುವ ಕೆಲಸವನ್ನು ನಿಮ್ಮ ಕರ್ಮ, ಧೈರ್ಯ ಮತ್ತು ಸರಿಯಾದ ನಿರ್ಧಾರಗಳೇ ಮಾಡುತ್ತವೆ. ಆದ್ದರಿಂದ ನಿಮ್ಮ ಮೇಲೆ ನೀವು ನಂಬಿಕೆ ಇಡಿ, ವಿನಮ್ರರಾಗಿರಿ ಮತ್ತು ನಿರಂತರವಾಗಿ ಮುಂದೆ ಸಾಗಿ. ಸಮಯ ಬದಲಾಗುತ್ತದೆ, ಪರಿಸ್ಥಿತಿಗಳು ಬದಲಾಗುತ್ತವೆ ಮತ್ತು ಸತತ ಪ್ರಯತ್ನ ಮಾಡುವವರಿಗೆ ಹೊಸ ಹಾದಿಗಳು ತೆರೆದುಕೊಳ್ಳುತ್ತವೆ. ಸ್ನೇಹಿತರೆ, ಸಮಯದ ಅತಿ ದೊಡ್ಡ ನಿಯಮವೆಂದರೆ ಅದು ಎಂದಿಗೂ ಒಂದೇ ರೀತಿ ಇರುವುದಿಲ್ಲ. ಕಠಿಣ ದಿನಗಳಲ್ಲೂ ತನ್ನ ಆತ್ಮವಿಶ್ವಾಸವನ್ನು ಕಾಯ್ದುಕೊಳ್ಳುವ ವ್ಯಕ್ತಿ ಮುಂಬರುವ ಅವಕಾಶಗಳ ಸರಿಯಾದ ಲಾಭ ಪಡೆಯಲು ಸಾಧ್ಯವಾಗುತ್ತದೆ. ಆದ್ದರಿಂದ ಕಳೆದ ಕೆಲವು ಸಮಯದಿಂದ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗುತ್ತಿಲ್ಲ ಎಂದು ಅನಿಸುತ್ತಿದ್ದರೆ ನಿರಾಶರಾಗುವ ಅಗತ್ಯವಿಲ್ಲ. ಪ್ರತಿಯೊಂದು ಪ್ರಯತ್ನವು ತನ್ನೊಂದಿಗೆ ಒಂದು ಕಲಿಕೆಯನ್ನು ತರುತ್ತದೆ ಮತ್ತು ಆ ಕಲಿಕೆಯೇ ಭವಿಷ್ಯದ ಯಶಸ್ಸಿಗೆ ಬಲವಾದ ಅಡಿಪಾಯವಾಗುತ್ತದೆ. ಇಂದಿನ ಸಮಯವು ನಿಮ್ಮ ಗುರಿಯತ್ತ ಮತ್ತೆ ಗಮನ ಹರಿಸುವ ಸಂಕೇತ ನೀಡುತ್ತಿದೆ. ಒಂದು ವೇಳೆ ನೀವು ಯಾವುದಾದರೂ ಪ್ರಮುಖ ಕೆಲಸವನ್ನು ಅರ್ಧಕ್ಕೆ ಬಿಟ್ಟಿದ್ದರೆ ಅದನ್ನು ಪೂರ್ಣಗೊಳಿಸಲು ಯತ್ನಿಸಿ. ಹಲವು ಬಾರಿ ಯಶಸ್ಸು ಕೇವಲ ಇದೇ ಕಾರಣಕ್ಕೆ ದೂರ ಉಳಿದು ಬಿಡುತ್ತದೆ, ಏಕೆಂದರೆ ನಾವು ಕೊನೆ ಹೆಜ್ಜೆ ಇಡುವ ಮೊದಲೇ ನಿಂತು ಬಿಡುತ್ತೇವೆ. ಕುಟುಂಬದವರೊಂದಿಗೆ ಕುಳಿತು ಮಾತನಾಡುವುದರಿಂದ ಮನಸ್ಸಿನ ಭಾರ ಹಗುರವಾಗಬಹುದು. ಯಾವುದಾದರೂ ಸದಸ್ಯರೊಂದಿಗೆ ಗೊಂದಲಗಳಿದ್ದರೆ ಶಾಂತ ಮನಸ್ಸಿನಿಂದ ಮಾತನಾಡಿ. ಸಂಬಂಧಗಳ ಅತಿ ದೊಡ್ಡ ಶಕ್ತಿ ಎಂದರೆ ನಂಬಿಕೆ ಮತ್ತು ಗೌರವ. ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಅನುಭವ ಪೂರ್ಣ ಬಳಕೆ ಮಾಡಿ. ಯಾವುದಾದರೂ ಹೊಸ ಅವಕಾಶ ಎದುರಾದರೆ ಅದನ್ನು ಜಾಣತನದಿಂದ ಪರಿಶೀಲಿಸಿ. ಅವಸರದಲ್ಲಿ ತೆಗೆದುಕೊಂಡ ನಿರ್ಧಾರ ಮುಂದೆ ತೊಂದರೆಗೆ ಕಾರಣವಾಗಬಹುದು, ಆದರೆ ಆಲೋಚಿಸಿ ಇಟ್ಟ ಹೆಜ್ಜೆ ದೀರ್ಘಕಾಲದವರೆಗೆ ಲಾಭ ನೀಡಬಲ್ಲದು. ಆರ್ಥಿಕ ವಿಷಯದಲ್ಲೂ ಸಮತೋಲನ ಕಾಯ್ದುಕೊಳ್ಳಿ. ಎಷ್ಟು ಅಗತ್ಯವೋ ಅಷ್ಟೇ ಖರ್ಚು ಮಾಡಿ ಮತ್ತು ಭವಿಷ್ಯಕ್ಕಾಗಿ ಉಳಿತಾಯ ಮಾಡುವ ಅಭ್ಯಾಸ ಬೆಳೆಸಿಕೊಳ್ಳಿ. ನಿಮಗೆ ಶ್ರದ್ಧೆ ಇದ್ದರೆ ಪ್ರತಿದಿನ ಸ್ವಲ್ಪ ಸಮಯ ಹನುಮಂತನನ್ನು ಸ್ಮರಿಸಿ. ಇದರಿಂದ ಮನಸ್ಸಿಗೆ ಶಾಂತಿ ಮತ್ತು ಕಠಿಣ ಪರಿಸ್ಥಿತಿಯಲ್ಲೂ ಎದುರಿಸುವ ಶಕ್ತಿ, ಧೈರ್ಯ ಹಾಗೂ ಆತ್ಮವಿಶ್ವಾಸ ಸಿಗುತ್ತದೆ.
ನೆನಪಿಡಿ, ದೇವರ ಮೇಲೆ ನಂಬಿಕೆ ಮತ್ತು ನಿಮ್ಮ ಕರ್ಮಗಳ ಮೇಲಿನ ದೃಢತೆ ಎರಡು ಜೊತೆಯಾಗಿದ್ದಾಗ ಮಾತ್ರ ಜೀವನದ ಪ್ರಯಾಣವು ಹೆಚ್ಚು ಸಾರ್ಥಕವಾಗುತ್ತದೆ. ಬರುವ ದಿನಗಳಲ್ಲಿ ನಿಮ್ಮ ಮುಂದೆ ಅಂಥ ಅವಕಾಶಗಳು ಬರಬಹುದು. ಅವು ನಿಮ್ಮ ಪ್ರತಿಭೆಯನ್ನು ಮೆರೆಸಲು ಸಹಕಾರಿಯಾಗಲಿವೆ. ಆದ್ದರಿಂದ ಸಮಯದ ಮೇಲೆ ನಂಬಿಕೆ ಇಡಿ, ಸಕಾರಾತ್ಮಕ ಆಲೋಚನೆಯನ್ನು ಕಾಯ್ದುಕೊಳ್ಳಿ ಮತ್ತು ಪ್ರತಿಯೊಂದು ದಿನವನ್ನು ಒಂದು ಹೊಸ ಆರಂಭ ಎಂದು ಸ್ವೀಕರಿಸಿ. ಈ ನಿರಂತರ ಪ್ರಯತ್ನವೇ ನಿಮ್ಮನ್ನು ಮೆಲ್ಲನೆ ಆ ಗುರಿಯತ್ತ ಕೊಂಡೊಯ್ಯುತ್ತದೆ. ಯಾವ ಗುರಿಗಾಗಿ ನೀವು ಸುದೀರ್ಘ ಸಮಯದಿಂದ ಕಾಯುತ್ತಿದ್ದೀರೋ ಆ ಸಮಯಕ್ಕೆ ಭಗವಂತನೇ ನಿಮ್ಮನ್ನು ಕರೆದುಕೊಂಡು ಹೋಗುತ್ತಾನೆ. ಆದ್ದರಿಂದ ಭಗವಂತನ ಮೇಲೆ ನಂಬಿಕೆ ಇಡಿ. ಸ್ನೇಹಿತರೆ, 24 ಗಂಟೆಗಳ ಒಳಗೆ ಅತ್ಯಂತ ದೊಡ್ಡ ಪವಾಡದಂಥ ಬದಲಾವಣೆ ನಡೆಯಲಿದೆ. ಅದನ್ನು ನೋಡಿ ನಿಮಗೂ ಸಂತೋಷವಾಗುತ್ತದೆ ಮತ್ತು ನನಗೂ ಕೂಡ ಸಂತೋಷವಾಗುತ್ತದೆ. ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ರೀತಿಯ ಸುಖ ಸೌಕರ್ಯಗಳು ಬರಲಿ ಮತ್ತು ನೀವು ಸಂತೋಷದಿಂದ ಜೀವನ ನಡೆಸಲಿ ಎಂಬುದೇ ನನ್ನ ಆಶಯ. ಸ್ನೇಹಿತರೆ, ನಾನು ನಿಮಗೆ ಈ ವಿಡಿಯೋದ ಮೂಲಕ ಎಲ್ಲವನ್ನು ಅತ್ಯಂತ ಸ್ಪಷ್ಟವಾಗಿ ತಿಳಿಸಿದ್ದೇನೆ. ಸ್ನೇಹಿತರೆ, ಇಂದಿನ ಈ ವಿಡಿಯೋ ನಿಮಗೆ ಸ್ವಲ್ಪವಾದರೂ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋವನ್ನು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಸ್ನೇಹಿತರೆ, ಇಂದಿಗೆ ಇಷ್ಟೇ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.